ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಕೂಡ ಅವರ ಅಳಲನ್ನ ಕೇಳ್ತಾ ಇಲ್ಲ. ರೈತರ ಪ್ರತಿಭಟನೆ ಮುಂದುವರೆದಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲೇ ಧರಣಿ ನಡೆಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಸರ್ಕಾರಗಳು ಅಂತ ಆಗ್ರಹಿಸಿ ಹೋರಾಟ. ಇದಕ್ಕೆ ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ರೈತರ ಕಬ್ಬಿನ ಬೆಲೆಗೆ ನಿಗದಿತ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಸುಮಾರು 6 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಪ್ರತಿ ಟನ್ಗೆ 3,500 ರೂಪಾಯಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಿರುವಂಥ ಬಿವೈ ವಿಜೇಂದ್ರ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, 2 ತಾಸು ಇರ್ಬೇಕಂತ ಬಂದಿದ್ರಿ, ಈಗ ಅಹೋರಾತ್ರಿ ಧರಣಿಗೆ ರೈತರಿಗೆ ಸಾಥ್ ಕೊಟ್ಟಿದ್ರಿ, ಏನು ಹೇಳ್ತೀರಿ? ಕಬ್ಬಿನ ದರವನ್ನು ನಿಗದಿ ಮಾಡಬೇಕು ಅನ್ನುವ ಸಂಗತಿಯನ್ನು ಇಟ್ಕೊಂಡು ಕಳೆದ 6 ದಿನಗಳಿಂದ ಶಾಂತಿಯುತವಾಗಿ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಕಬ್ಬು ಬೆಳೆಗಾರರು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನೂ ಕೂಡ ಗಮನ ಹರಿಸಿಲ್ಲ. ನಾನು ಕೂಡ ಇವತ್ತು ಬಂದು ಭೇಟಿ ಮಾಡಿ ಅವ್ರನ್ನ ಮಾತನಾಡಿಸಿ ಹೋಗಬೇಕು ಅಂತ ಬಂದಾಗ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಅದೆಲ್ಲವನ್ನು ಕೂಡ ಗಮನಿಸಿ, ಇಲ್ಲ ನಾನು ಕೂಡ ಹೋರಾಟಕ್ಕೆ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಇವತ್ತು ನಾಳೆ ಇಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಅಹೋರಾತ್ರಿ ಧರಣಿಯಲ್ಲಿ ನಾನು ಕೂಡ ತೊಡಗಿಸ್ಕೊಂಡಿದ್ದೇನೆ. ಇವತ್ತು ನನ್ನ ಮಾಧ್ಯಮದ ಸ್ನೇಹಿತರು ಕೂಡ ಧನ್ಯವಾದವನ್ನು ತಿಳಿಸ್ಬೇಕು. ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಏನು ಭಾಳ ದೊಡ್ಡ ವಿಚಾರ ಅಂತೇಳಿ ನನಗೇನು ಅನಿಸೋದಿಲ್ಲ. ರೈತರು ಇವತ್ತು ಬೀದಿಗಳದ್ದು ಹೋರಾಟ ಮಾಡಬೇಕಾದ್ರೆ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡುವಂಥ ರೈತ ಅವ್ರಿಗೆ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನೂ ಕೂಡ ಇದೆ. ಹಾಗಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇವೆ ಅಷ್ಟೇ. ರಾಜ್ಯಾಧ್ಯಕ್ಷರು ತಾವು ಕೂಡ ಬಂದಿದ್ದೀರಿ, ಯಾಕೆ ನಿರ್ಲಕ್ಷ್ಯ ಅಂತ ಈ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತಳೆಯುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗಲೂ ಸಹ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಬೀದಿಗಿಳಿದಾಗಲೂ ಸಹ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ಇವಾಗಲೂ ಕೂಡ ಕಬ್ಬಿನ ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿ ನಿರ್ಲಕ್ಷ್ಯ ಏನು ಮಾಡ್ತಾ ಇದೆ, ಅದು ಖಂಡಿತ ಸರಿಯಲ್ಲ. ನಾನು ಇವತ್ತು ಸಂಜೆ 5 ಗಂಟೆ ಡೆಡ್ಲೈನ್ ಕೊಟ್ಟಿದ್ದೀವಿ. ಆದರೆ ಇದ್ರ ಮಧ್ಯೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ, ದೂರವಾಣಿ ಮುಖೇನ ಸಚಿವರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ, ಶುಗರ್ ಕಮಿಷನರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಇವತ್ತು ಕೊಂಚ ಬಿಸಿ ಮುಟ್ಟಿದೆ ಅಂತ ಹೇಳಿ ಕಾಣ್ತಾ ಇದೆ. ನಾಳೆ ಎಚ್ ಕೆ ಪಾಟೀಲ್ರು ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ರೈತರು ಕೂಡ ಎದುರು ನೋಡ್ತಾ ಇದ್ದಾರೆ. ಈಗ ಬೆಳಗಾವಿ ಸಚಿವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಶಿವಾನಂದ್ ಪಾಟೀಲ್ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡೋ ಕೆಲಸ ಮಾಡ್ತಿರುವಂಥದ್ದು ಏನು? ಅವ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನು ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೇ ಬರಲಿ, ಇದೇ ವೇದಿಕೆಗೆ ಬರಲಿ. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು, ಏನಿವತ್ತು ಮೊಲಾಸಸ್ ಇರ್ಬೋದು, ಎಥನಾಲ್ ಪ್ರೊಡಕ್ಷನ್ನಿಂದ ಇರ್ಬೋದು, ವಿದ್ಯುತ್ ಏನು ಪ್ರೊಡಕ್ಷನ್ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ, ಅದರಿಂದ ಆದಾಯ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೋಗ್ತದೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ, ಇದೇ ವೇದಿಕೆಯಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡ್ಬೋದಲ್ಲ. ಅಲ್ಲೆಲ್ಲೋ ಎಸಿ ರೂಮಲ್ಲಿ ಕೂತು ಚರ್ಚೆ ಮಾಡೋದ್ರ ಬದಲು ಇವತ್ತೇನು ಪಾಪ ಕಬ್ಬು ಬೆಳೆಗಾರರು ಬಿಸಿಲಲ್ಲಿ ಕೂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಸ್ಥಳಕ್ಕೆ ಬಂದವ್ರು ಮನವರಿಕೆ ಮಾಡಿಕೊಡ್ಲಿ ರೈತರಿಗೆ. ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು, ಆದರೆ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಸರ್ಕಾರ ಇವತ್ತು ಯಾವ ರೀತಿಯಾಗಿ ಕ್ರಮವನ್ನ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಕೂಡ ಅವರ ಅಳಲನ್ನ ಕೇಳ್ತಾ ಇಲ್ಲ. ರೈತರ ಪ್ರತಿಭಟನೆ ಮುಂದುವರೆದಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲೇ ಧರಣಿ ನಡೆಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಸರ್ಕಾರಗಳು ಅಂತ ಆಗ್ರಹಿಸಿ ಹೋರಾಟ. ಇದಕ್ಕೆ ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ.
ಕರ್ನಾಟಕ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ರೈತರ ಕಬ್ಬಿನ ಬೆಲೆಗೆ ನಿಗದಿತ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಸುಮಾರು 6 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಪ್ರತಿ ಟನ್ಗೆ 3,500 ರೂಪಾಯಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಿರುವಂಥ BY ವಿಜೇಂದ್ರ ಅವರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, 2 ತಾಸು ಇರ್ಬೇಕಂತ ಬಂದಿದ್ರಿ, ಈಗ ಅಹೋರಾತ್ರಿ ಧರಣಿಗೆ ರೈತರಿಗೆ ಸಾಥ್ ಕೊಟ್ಟಿದ್ರಿ, ಏನು ಹೇಳ್ತೀರಿ? ಕಬ್ಬಿನ ದರವನ್ನು ನಿಗದಿ ಮಾಡಬೇಕು ಅನ್ನುವ ಸಂಗತಿಯನ್ನು ಇಟ್ಕೊಂಡು ಕಳೆದ 6 ದಿನಗಳಿಂದ ಶಾಂತಿಯುತವಾಗಿ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಕಬ್ಬು ಬೆಳೆಗಾರರು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನೂ ಕೂಡ ಗಮನ ಹರಿಸಿಲ್ಲ. ನಾನು ಕೂಡ ಇವತ್ತು ಬಂದು ಭೇಟಿ ಮಾಡಿ ಅವ್ರನ್ನ ಮಾತನಾಡಿಸಿ ಹೋಗಬೇಕು ಅಂತ ಬಂದಾಗ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಅದೆಲ್ಲವನ್ನು ಕೂಡ ಗಮನಿಸಿ, ಇಲ್ಲ ನಾನು ಕೂಡ ಹೋರಾಟಕ್ಕೆ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಇವತ್ತು ನಾಳೆ ಇಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಅಹೋರಾತ್ರಿ ಧರಣಿಯಲ್ಲಿ ನಾನು ಕೂಡ ತೊಡಗಿಸ್ಕೊಂಡಿದ್ದೇನೆ. ಇವತ್ತು ನನ್ನ ಮಾಧ್ಯಮದ ಸ್ನೇಹಿತರು ಕೂಡ ಧನ್ಯವಾದವನ್ನು ತಿಳಿಸ್ಬೇಕು. ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಇದೇನು ಭಾಳ ದೊಡ್ಡ ವಿಚಾರ ಅಂತೇಳಿ ನನಗೇನು ಅನಿಸೋದಿಲ್ಲ. ರೈತರು ಇವತ್ತು ಬೀದಿಗಳದ್ದು ಹೋರಾಟ ಮಾಡಬೇಕಾದ್ರೆ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡುವಂಥ ರೈತ ಅವ್ರಿಗೆ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನೂ ಕೂಡ ಇದೆ. ಹಾಗಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇವೆ ಅಷ್ಟೇ. ರಾಜ್ಯಾಧ್ಯಕ್ಷರು ತಾವು ಕೂಡ ಬಂದಿದ್ದೀರಿ, ಯಾಕೆ ಈ ನಿರ್ಲಕ್ಷ್ಯ ಅಂತ ಈ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತಳೆಯುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗಲೂ ಸಹ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಬೀದಿಗಿಳಿದಾಗಲೂ ಸಹ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ಇವಾಗಲೂ ಕೂಡ ಕಬ್ಬಿನ ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿ ನಿರ್ಲಕ್ಷ್ಯ ಏನು ಮಾಡ್ತಾ ಇದೆ, ಅದು ಖಂಡಿತ ಸರಿಯಲ್ಲ. ನಾನು ಸಂಜೆ 5 ಗಂಟೆ ಡೆಡ್ಲೈನ್ ಕೊಟ್ಟಿದ್ದೀವಿ. ಆದರೆ ಇದ್ರ ಮಧ್ಯೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ, ದೂರವಾಣಿ ಮುಖೇನ ಸಚಿವರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ, ಶುಗರ್ ಕಮಿಷನರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಇವತ್ತು ಕೊಂಚ ಬಿಸಿ ಮುಟ್ಟಿದೆ ಅಂತ ಹೇಳಿ ಕಾಣ್ತಾ ಇದೆ. ನಾಳೆ HK ಪಾಟೀಲ್ರು ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ರೈತರು ಕೂಡ ಎದುರು ನೋಡ್ತಾ ಇದ್ದಾರೆ. ಈಗ ಬೆಳಗಾವಿ ಸಚಿವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಶಿವಾನಂದ್ ಪಾಟೀಲ್ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡೋ ಕೆಲಸ ಮಾಡ್ತಿರುವಂಥದ್ದು ಏನು? ಅವ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನು ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೇ ಬರಲಿ, ಇದೇ ವೇದಿಕೆಗೆ ಬರಲಿ. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು, ಏನಿವತ್ತು ಮೊಲಾಸಸ್ ಇರ್ಬೋದು, ಎಥನಾಲ್ ಪ್ರೊಡಕ್ಷನ್ನಿಂದ ಇರ್ಬೋದು, ವಿದ್ಯುತ್ ಏನು ಪ್ರೊಡಕ್ಷನ್ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ, ಅದರಿಂದ ಆದಾಯ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೋಗ್ತದೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ, ಇದೇ ವೇದಿಕೆಯಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡ್ಬೋದಲ್ಲ. ಅಲ್ಲೆಲ್ಲೋ AC ರೂಮಲ್ಲಿ ಕೂತು ಚರ್ಚೆ ಮಾಡೋದ್ರ ಬದಲು ಇವತ್ತೇನು ಪಾಪ ಕಬ್ಬು ಬೆಳೆಗಾರರು ಬಿಸಿಲಲ್ಲಿ ಕೂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಸ್ಥಳಕ್ಕೆ ಬಂದವರು ಮನವರಿಕೆ ಮಾಡಿಕೊಡ್ಲಿ ರೈತರಿಗೆ. ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು, ಆದರೆ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಸರ್ಕಾರ ಇವತ್ತು ಯಾವ ರೀತಿಯಾಗಿ ಕ್ರಮವನ್ನ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಕೂಡ ಅವರ ಅಳಲನ್ನ ಕೇಳ್ತಾ ಇಲ್ಲ. ರೈತರ ಪ್ರತಿಭಟನೆ ಮುಂದುವರೆದಿದೆ. ಕುಂದಾನಗರಿ, ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲೇ ಧರಣಿ ನಡೆಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ದರ ನಿಗದಿ ಮಾಡಬೇಕು ಸರ್ಕಾರಗಳು ಅಂತ ಆಗ್ರಹಿಸಿ ಹೋರಾಟ. ಇದಕ್ಕೆ ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಏನು ರೈತರ ಕಬ್ಬಿನ ಬೆಲೆಗೆ ನಿಗದಿತ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಸುಮಾರು 6 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಪ್ರತಿ ಟನ್ಗೆ 3,500 ರೂಪಾಯಿನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಿರುವಂಥ BY ವಿಜೇಂದ್ರ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, 2 ತಾಸು ಇರ್ಬೇಕಂತ ಬಂದಿದ್ರಿ, ಈಗ ಅಹೋರಾತ್ರಿ ಧರಣಿಗೆ ರೈತರಿಗೆ ಸಾಥ್ ಕೊಟ್ಟಿದ್ರಿ, ಏನು ಹೇಳ್ತೀರಿ? ಕಬ್ಬಿನ ದರವನ್ನು ನಿಗದಿ ಮಾಡಬೇಕು ಅನ್ನುವ ಸಂಗತಿಯನ್ನು ಇಟ್ಕೊಂಡು ಕಳೆದ 6 ದಿನಗಳಿಂದ ಶಾಂತಿಯುತವಾಗಿ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಕಬ್ಬು ಬೆಳೆಗಾರರು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನೂ ಕೂಡ ಗಮನ ಹರಿಸಿಲ್ಲ. ನಾನು ಕೂಡ ಇವತ್ತು ಬಂದು ಭೇಟಿ ಮಾಡಿ ಅವ್ರನ್ನ ಮಾತನಾಡಿಸಿ ಹೋಗಬೇಕು ಅಂತ ಬಂದಾಗ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಅದೆಲ್ಲವನ್ನು ಕೂಡ ಗಮನಿಸಿ, ಇಲ್ಲ ನಾನು ಕೂಡ ಹೋರಾಟಕ್ಕೆ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಇವತ್ತು ನಾಳೆ ಇಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಅಹೋರಾತ್ರಿ ಧರಣಿಯಲ್ಲಿ ನಾನು ಕೂಡ ತೊಡಗಿಸ್ಕೊಂಡಿದ್ದೇನೆ. ಇವತ್ತು ನನ್ನ ಮಾಧ್ಯಮದ ಸ್ನೇಹಿತರು ಕೂಡ ಧನ್ಯವಾದವನ್ನು ತಿಳಿಸ್ಬೇಕು. ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಇದೇನು ಭಾಳ ದೊಡ್ಡ ವಿಚಾರ ಅಂತೇಳಿ ನನಗೇನು ಅನಿಸೋದಿಲ್ಲ. ರೈತರು ಇವತ್ತು ಬೀದಿಗಳದ್ದು ಹೋರಾಟ ಮಾಡಬೇಕಾದ್ರೆ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡುವಂಥ ರೈತ ಅವ್ರಿಗೆ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನೂ ಕೂಡ ಇದೆ. ಹಾಗಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇವೆ ಅಷ್ಟೇ. ರಾಜ್ಯಾಧ್ಯಕ್ಷರು ತಾವು ಕೂಡ ಬಂದಿದ್ದೀರಿ, ಯಾಕೆ ಈ ನಿರ್ಲಕ್ಷ್ಯ ಅಂತ ಈ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತಳೆಯುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗಲೂ ಸಹ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಬೀದಿಗಿಳಿದಾಗಲೂ ಸಹ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ಇವಾಗಲೂ ಕೂಡ ಕಬ್ಬಿನ ಬೆಳೆಗಾರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿ ನಿರ್ಲಕ್ಷ್ಯ ಏನು ಮಾಡ್ತಾ ಇದೆ, ಅದು ಖಂಡಿತ ಸರಿಯಲ್ಲ. ನಾನು ಸಂಜೆ 5 ಗಂಟೆ ಡೆಡ್ಲೈನ್ ಕೊಟ್ಟಿದ್ದೀವಿ. ಆದರೆ ಇದ್ರ ಮಧ್ಯೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ, ದೂರವಾಣಿ ಮುಖೇನ ಸಚಿವರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ, ಶುಗರ್ ಕಮಿಷನರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಇವತ್ತು ಕೊಂಚ ಬಿಸಿ ಮುಟ್ಟಿದೆ ಅಂತ ಹೇಳಿ ಕಾಣ್ತಾ ಇದೆ. ನಾಳೆ HK ಪಾಟೀಲ್ರು ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ರೈತರು ಕೂಡ ಎದುರು ನೋಡ್ತಾ ಇದ್ದಾರೆ. ಈಗ ಬೆಳಗಾವಿ ಸಚಿವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಶಿವಾನಂದ್ ಪಾಟೀಲ್ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡೋ ಕೆಲಸ ಮಾಡ್ತಿರುವಂಥದ್ದು ಏನು? ಅವ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನು ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೇ ಬರಲಿ, ಇದೇ ವೇದಿಕೆಗೆ ಬರಲಿ. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು, ಏನಿವತ್ತು ಮೊಲಾಸಸ್ ಇರ್ಬೋದು, ಎಥನಾಲ್ ಪ್ರೊಡಕ್ಷನ್ನಿಂದ ಇರ್ಬೋದು, ವಿದ್ಯುತ್ ಏನು ಪ್ರೊಡಕ್ಷನ್ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ, ಅದರಿಂದ ಆದಾಯ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೋಗ್ತದೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ, ಇದೇ ವೇದಿಕೆಯಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡ್ಬೋದಲ್ಲ. ಅಲ್ಲೆಲ್ಲೋ AC ರೂಮಲ್ಲಿ ಕೂತು ಚರ್ಚೆ ಮಾಡೋದ್ರ ಬದಲು ಇವತ್ತೇನು ಪಾಪ ಕಬ್ಬು ಬೆಳೆಗಾರರು ಬಿಸಿಲಲ್ಲಿ ಕೂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಸ್ಥಳಕ್ಕೆ ಬಂದವರು ಮನವರಿಕೆ ಮಾಡಿಕೊಡ್ಲಿ ರೈತರಿಗೆ. ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು, ಆದರೆ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಸರ್ಕಾರ ಇವತ್ತು ಯಾವ ರೀತಿಯಾಗಿ ಕ್ರಮವನ್ನ